ಯಲ್ಲಿ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಕಾಲೇಜಿನ ವಿದ್ಯಾರ್ಥಿ ಮಣಿಕಂಠ ಮಾರುತಿ ಆಚಾರಿ ಸರ್ವರಿಗೂ ಅನಂತ ವಂದನೆಗಳು. ಈ ಅವಧಿಯಲ್ಲಿ ನಾವು ಸಿರಿಗನ್ನಡದ ಅದ್ಭುತ ಕವಿ ಹರಿಹರನ ಪರಿಚಯ ಮತ್ತು ಹರಲೀಲೆ ಪಾಠದ ಕುರಿತು ಕವಿ ಹರಿಹರನ ವರ್ಣನೆಯ ವಿಶೇಷತೆಯನ್ನು ತಿಳಿಯೋಣ. ರಗಳೆ ಕವಿ ಹರಿಹರನ ಪರಿಚಯ. ಹರಿಹರನ ಭಾವಚಿತ್ರ. ಈತನ ಕಾಲ ಸುಮಾರು ಕ್ರಿಸ್ತಶಕ 1200. ಈತನ ಸ್ಥಳ ಹಂಪೆ. ಈತನ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ. ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ. ಹರಿಹರನು ಪಂಪಾಶತಕ, ರಕ್ಷಾಶತಕ ಮತ್ತು ಮುಡಿಗೆಯ ಅಷ್ಟಕಗಳನ್ನು ವೃತ್ತಛಂದಸ್ಸಿನಲ್ಲಿ ರಚಿಸಿದ್ದಾನೆ. ಗಿರಿಜಾ ಕಲ್ಯಾಣ ಪ್ರೌಢ ಚಂಪೂ ಪರಂಪರೆಯಲ್ಲಿ ರಚಿತವಾಗಿರುವ ಕಾವ್ಯವಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನ ಗಳಿಸಿರುವುದು ರಗಳೆ ಕಾವ್ಯದ ಮೂಲಕ. ಶಿವಶರಣರನ್ನು ಸ್ತುತಿಸಲು ಮಾತ್ರ ಕಾವ್ಯಶಕ್ತಿಯನ್ನು ಬಳಸಬೇಕೇ ಹೊರತು ಮಾನವರಿಗಾಗಿ ಅಲ್ಲ ಎಂಬ ಸಂಪ್ರದಾಯವನ್ನು ಕನ್ನಡ ಸಾಹಿತ್ಯದಲ್ಲಿ ರೂಢಿಗೆ ತಂದ. ಕನ್ನಡ ಸಾಹಿತ್ಯದಲ್ಲಿ ಪ್ರಧಾನವಾಗಿದ್ದ ಚಂಪೂಕಾವ್ಯ ಪರಂಪರೆಯನ್ನು ಹಿಂದೆ ಸರಿಸಿ ಶಿವಗಣದ ರಗಳೆಗಳನ್ನು ರಚಿಸುವ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದನು. ಪಾದಗಳ ನಿರ್ಬಂಧವಿಲ್ಲದ ರಗಳೆಗಳಲ್ಲಿ ಕಥಾನಿರೂಪಣೆ ನಿರರ್ಗಳವಾಗಿ ಸಾಗುತ್ತದೆ. ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿರುವ ಈತನ ಕೃತಿಗಳಲ್ಲಿ ಕೆಲವು ಸ್ಥಳಗಳು ಪೂರ್ತಿಯಾಗಿ ಗದ್ಯದಲ್ಲಿದ್ದು ಭಕ್ತಿ ಭಾವ ಉತ್ಕಟವಾಗಿ ಮೂಡಿಬಂದಿವೆ. ಪ್ರಸ್ತುತ ಹರಲೀಲೆ ಎಂಬ ಪಾಠವನ್ನು ಕವಿ ಹರಿಹರನ ಕೃತಿಯಾದ ನಂಬಿಯಣ್ಣನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಕೃತಿಯನ್ನು ಸಂಪಾದಿಸಿದವರು ತಿ.ನಂ. ಶ್ರೀಕಂಠಯ್ಯ ಅವರು. ನಂತರ ಈ ಕೃತಿಯನ್ನು ಮೈಸೂರಿನ ಕಾವ್ಯಾಲಯ ಪ್ರಕಾಶನವು ಹೊರಗೆ ತಂದಿದೆ. ಇವಿಷ್ಟು ಕವಿ ಹರಿಹರನ ಪರಿಚಯವಾಗಿದೆ. 9ನೇ ತರಗತಿ ಪಾಠ 8 ಹರಲೀಲೆ. ಬರೆದಂತಹ ರಗಳೆ ಕವಿ ಹರಿಹರ. ಪಾಠದ ಮಹತ್ವ ಮತ್ತು ಕವಿಯ ಅದ್ಭುತ ವಿಶೇಷತೆ. ಕವಿ ಹರಿಹರನು ರಚಿಸಿರುವ ನಂಬಿಯಣ್ಣನ ರಗಳೆಯಲ್ಲಿ ವೃದ್ಧ ಮಾಹೇಶ್ವರನ ಅಭಿನಯ ಚಾತುರ್ಯ ಸಹೃದಯರಲ್ಲಿ ಹಾಸ್ಯದ ಹೊನಲನ್ನು ಹರಿಸುತ್ತದೆ ಮತ್ತು ಲೋಕಾನುಭವವನ್ನು ಕಾಣಬಹುದಾಗಿದೆ. ಈ ನಟನಾ ವರ್ಣನೆಯಲ್ಲಿ ಕವಿ ಹರಿಹರನ ಕೈಯಲ್ಲಿ ಪದಗಳು ಅದೆಷ್ಟು ಚೆನ್ನಾಗಿ ನರ್ತಿಸುತ್ತವೆ ಎಂಬುದನ್ನು ಅರಿಯಲು ಇಡೀ ಕಾವ್ಯವನ್ನು ಮೆಲುಕು ಹಾಕಬೇಕಾಗುತ್ತದೆ. ಈ ಕೃತಿಯ ವರ್ಣನೆಯು ಎಷ್ಟು ಅದ್ಭುತವಾದದ್ದು ಎಂದರೆ, ಹಿಂದೆ ಶಿವನ ನೃತ್ಯವನ್ನು ನೋಡಿದ ಶರಣರು ಮತ್ತೊಮ್ಮೆ ಅದೇ ನೃತ್ಯವನ್ನು ಕಾಣಲು ಶರಣರು ಕಾತರಿಸುವಂತೆ ಇಡೀ ಕಾವ್ಯವನ್ನು ಸಹ ಮತ್ತೊಮ್ಮೆ ಮಗದೊಮ್ಮೆ ಓದಬೇಕೆನಿಸುತ್ತದೆ. ಕವಿ ಹರಿಹರನು ನಿರ್ಮಿಸಿರುವ ಶಿವಗಣ ಪ್ರಪಂಚ ವಿಶಾಲವೂ ವೈವಿಧ್ಯವೂ ಆಗಿದೆ. ಶರಣರಲ್ಲಿ ಮುಗ್ಧರು, ಕವಿಗಳು, ವಿವಿಧ ವೃತ್ತಿಯವರು, ಜನಸಾಮಾನ್ಯರನ್ನು ಒಳಗೊಂಡಿತ್ತು. ಇಲ್ಲಿ ಶಿವಶರಣರ ಬಾಳನ್ನು ಕವಿ ಉತ್ಸಾಹದಿಂದ ತಲ್ಲೀನತೆಯಿಂದ ವರ್ಣಿಸಿದ್ದಾನೆ.
ಅವುಗಳಲ್ಲಿಯ ದರ್ಶನ ಮಾನವನ ಬದುಕಿಗೆ ದಾರಿದೀಪವಾಗಿದೆ. ಹರಿಹರನ ರಗಳೆಗಳಲ್ಲಿ ಬಸವರಾಜ ದೇವರ ರಗಳೆ ಮತ್ತು ನಂಬಿಯಣ್ಣನ ರಗಳೆ ಎಂಬ ಎರಡು ಕೃತಿಗಳು ಮಹತ್ವದ್ದಾಗಿದೆ. ಶಿವನು ವೃದ್ಧವೇಷಧಾರಿಯಾಗಿ ಬಂದು ಭಕ್ತನಾದ ನಂಬಿಯಣ್ಣನನ್ನು ಇಕ್ಕಟ್ಟಿಗೆ ಸಿಲುಕಿಸಿದ ಕಥಾಸಂದರ್ಭ ಇಲ್ಲಿಯದ್ದಾಗಿದೆ. ಪಾಠದ ಪೂರ್ವಕಥೆಯ ಪರಿಚಯ. ಒಂದಾನೊಂದು ಕಾಲದಲ್ಲಿ ಶಿವನ ನೆಲೆಯಾದ ಕೈಲಾಸದಲ್ಲಿ ಇರುವಂತಹ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಕೆಯರು ಅಥವಾ ಪಾರ್ವತೀದೇವಿಯ ಸಖಿಯರು ನೆಲದ ಮೇಲೆ ಹೂವನ್ನು ಬಿಡಿಸುತ್ತಿದ್ದರು. ಇದನ್ನು ಈಶ್ವರ ದೇವರ ಸೇವಕನೂ ಅಥವಾ ಶಿವಗಣದ ಸದಸ್ಯರಲ್ಲಿ ಒಬ್ಬನಾದ ಪುಷ್ಪದತ್ತನೆಂಬುವವನು ಈ ಇಬ್ಬರು ರುದ್ರಕನ್ನಿಕೆಯರ ಸೌಂದರ್ಯಕ್ಕೆ ಮನಸೋತು ಅವರನ್ನು ಅನುರಾಗ ಭಾವದಿಂದ ನೋಡುತ್ತಿದ್ದನು. ಈ ರುದ್ರಕನ್ನಿಕೆಯರೂ ಸಹ ಅವನ ಸುಂದರತೆಯನ್ನು ಕಂಡು ಭಾವಪರವಶರಾಗಿ ಪುಷ್ಪದತ್ತನನ್ನು ಸಹ ಅದೇ ಅನುರಾಗ ಭಾವದಿಂದ ನೋಡುತ್ತಿದ್ದರು. ಕೈಲಾಸದಲ್ಲಿರುವ ಗಣಗಳು ಅನುರಾಗದಂತಹ ಅನೇಕ ವಿಕಾರ ಭಾವನೆಗಳನ್ನು ಹೊಂದುವುದು ಅಪರಾಧವಾಗಿತ್ತು. ಈ ಸಂಗತಿಯು ತ್ರಿಕಾಲದರ್ಶಿಯಾದ ಶಿವನು ತಿಳಿದು ಮೂವರಿಗೂ ಭೂಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು. ತಮ್ಮ ತಪ್ಪಿನ ಅರಿವಾಗಿ ಆ ಮೂವರೂ ನಮ್ಮ ತಪ್ಪನ್ನು ಕ್ಷಮಿಸಿ ನಿಮ್ಮನ್ನು ಅಗಲಿ ನಾವಿರಲಾರೆವು. ಅಲ್ಲದೆ ನಾವು ಭೂಲೋಕದಲ್ಲಿ ಜನಿಸಿದ ಮೇಲೆ ಅಜ್ಞಾನಕ್ಕೆ ವಶರಾಗಿ ನಿಮ್ಮನ್ನೇ ಮರೆತರೆ ಗತಿಯೇನು ತಂದೆ ಎಂದು ಕೇಳಿದಾಗ ಶಿವನು ಪ್ರಸನ್ನನಾಗಿ ಭಯಪಡಬೇಡಿರಿ. ಕೊಟ್ಟ ಶಾಪ ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನೀವುಗಳು ಭೂಲೋಕದಲ್ಲಿ ಹುಟ್ಟಿ ಬಾಳಿ ನಿಮ್ಮ ಆಸೆಗಳು ನೆರವೇರಿದ ಮೇಲೆ ನಿಮ್ಮ ನಿಜಸ್ಥಿತಿಯನ್ನು ಎಚ್ಚರಿಸಿ ನಿಮ್ಮನ್ನು ಕೈಲಾಸಕ್ಕೆ ಪುನಃ ಕರೆತರುತ್ತೇನೆ ಎಂದು ಅಭಯವನ್ನಿತ್ತನು. ಶಿವನ ಅಭಯವನ್ನು ಈ ಮೂವರೂ ಒಪ್ಪಿದರು. ಶಿವನ ಅನುಗ್ರಹದಿಂದ ಪುಷ್ಪದತ್ತನು ತಿರುನಾವಲೂರು ಎಂಬ ಪ್ರದೇಶದ ರಾಜನಾದ ನರಸಿಂಗಮುನಿಯವರ ಸಾಕುಮಗನಾದ ನಂಬಿಯಣ್ಣ ಸುಂದರ ಪೆರುಮಾಳ್ ಆಗಿ ಜನಿಸಿದನು. ರುದ್ರಕನ್ನಿಕೆಯರು ಚೋಳದೇಶದಲ್ಲಿ ತಿರುವಾರೂರು ಮತ್ತು ತಿರುವತ್ತಿಯೂರು ಎಂಬ ಊರಿನಲ್ಲಿ ಶಿವಭಕ್ತೆಯರಾಗಿ ಪರವೇ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದರು. ಇವಿಷ್ಟು ಪಾಠದ ಪೂರ್ವಕಥೆಯ ಪರಿಚಯವಾಗಿದೆ. ಹಳೆಗನ್ನಡ ಪಾಠದ ಅರ್ಥ ವಿವರಣೆ. ಇಂತು ಮಣಮಂದ ಪುತ್ತೂರ್ಗೆ ನಡೆವುತ್ತಮಿರೆ. ಹೀಗೆ ಸುಂದರನಾದ ಪೆರುಮಾಳ್ ಅಥವಾ ನಂಬಿಯಣ್ಣನು ಮಧುವಣಿಗನಾಗಿ ಅಲಂಕೃತನಾಗಿ ಉತ್ಸುಕತೆಯಿಂದ ಮಣಮಂದ ಪುತ್ತೂರಿಗೆ ಹೋಗುತ್ತಿರುವಾಗ ಮುಂತೂರ್ವನೈತಂದು ಬಿನ್ನಪವೆನುತ್ತಮಿರೆ. ಒಬ್ಬನು ಮುಂದಾಗಿ ಬಂದು ನಿಮ್ಮಲ್ಲಿ ಒಂದು ವಿಜ್ಞಾಪನೆ ಎಂದು ಹೇಳುತ್ತಾ ಇರಲು ದೇವಲಗ್ನದ ಮುಹೂರ್ತಂ ಬರಂ ಬನದೊಳಗೆ. ದೇವಲಗ್ನದ ಮುಹೂರ್ತ ಬರುವವರೆಗೆ ಈ ಉದ್ಯಾನವನದ ಒಳಗೆ ದೇವ ಸುಖದಿಂದಿರ್ಪು ದೀವೂರ ಬನದೊಳಗೆ ಸುಖವಾಗಿ ಕಾಲ ಕಳೆಯಿರಿ ಎಂದು ಹೇಳುತ್ತಾ ಎನೆ ತಿರುಗಿ ನಡೆದುದ ವನದತ್ತ ಮುಂತಾಗಿ.
ಆ ಮಾತನ್ನು ಕೇಳಿದ ತಕ್ಷಣ ನಂಬಿಯಣ್ಣ ಮುಂತಾದವರು ಉದ್ಯಾನವನದತ್ತ ನಡೆಯುತ್ತಾರೆ. ತನಗೆ ಮೈಯಾನುತಾನಂದಮಯರಾಗಿ ತನ್ನೊಳಗೆ ತಾನು ಮೈಮರೆತು ಸಂತೋಷದಿಂದ ಆನಂದಮಯರಾಗಿ ಬಂದು ಬನಮಂ ಪೊಕ್ಕು ಮಿಕ್ಕು ಸಂತೋಷದಿಂ ಬಂದು ವನದಲ್ಲಿ ಪ್ರವೇಶಿಸಿ ಬಹಳ ಸಂತೋಷಗೊಂಡನು. ಮುಂದೆ ಸಿಂಹಾಸನವನಿಕ್ಕಲು ವಿಲಾಸದಿಂ ದೆಸೆಯೇ ಮುಂದೆ ಸಿಂಹಾಸನದಲ್ಲಿ ವಿಲಾಸದಿಂದ ಕಾಣುವಂತೆ ಕುಳ್ಳಿರ್ದನ ಸುಕುಮಾರ ಸೌಂದರಂ ಕುಳಿತಿದ್ದನು. ಆ ಸುಕುಮಾರ ಸುಂದರನಾದಂತಹ ಸುಂದರ ಪೆರುಮಾಳ್ ಅಥವಾ ನಂಬಿಯಣ್ಣನು ಹೀಗೆ ಕಾಣಿಸುತ್ತಾ ಇದ್ದಾನೆ. ವಸುಧೆಗೊಪ್ಪುವ ಮರ್ತ್ಯಮಂಡಲ ಪುರಂದರಂ ಭೂಮಿಗೆ ಒಪ್ಪುವಂತಹ ಸುಂದರವಾಗಿರುವಂತಹ ಮಂಟಪದ ಒಳಗಡೆ ಸಿಂಹಾಸನದಲ್ಲಿ ಸುಂದರನಾದ ಪೆರುಮಾಳ್ ನಂಬಿಯಣ್ಣ ಕುಳಿತಿದ್ದಾನೆ. ಕುಳಿತು ಆ ವನದಲ್ಲಿ ಏನನ್ನೂ ನೋಡುತ್ತಾ ಇದ್ದಾನೆ. ಮುಗಿದೀರ್ದ ನೈದಿಲು ಕೊಳಂಗಳಂ ನೋಡುತ್ತುಂ ಸೂರ್ಯೋದಯದ ಕಾಲದಲ್ಲಿ ನೈದಿಲೆಗಳು ಮುದುಡಿಕೊಂಡಿರುತ್ತವೆ. ಇಲ್ಲಿ ಮುದುಡಿಕೊಂಡಿದ್ದ ನೈದಿಲೆಗಳಿಂದ ಕೂಡಿದ ಕೊಳಗಳನ್ನು ನೋಡುತ್ತಾ ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತುಂ ಚಕ್ರವಾಕ ಪಕ್ಷಿಗಳ ಜೋಡಿಯಲ್ಲಿ ಗಂಡು ಚಕೋರ ಪಕ್ಷಿಯು ಆಹಾರವನ್ನು ಅರಸಿಕೊಂಡು ಗೂಡಿನಿಂದ ಹೊರಹೋಗುತ್ತದೆ. ಆಗ ಹೆಣ್ಣು ಚಕೋರಿ ಪಕ್ಷಿಯು ಮನದಲ್ಲಿ ಸಂಗಾತಿಯ ಅಗಲಿಕೆಯ ವಿರಹ ವೇದನೆಯನ್ನು ಅನುಭವಿಸುತ್ತದೆ. ಸಂಗಾತಿಯ ವಿರಹ ವೇದನೆಯಿಂದ ತುಂಬಾ ಬಳಲುವ ಚಕೋರ ಪಕ್ಷಿಗಳನ್ನು ನೋಡುತ್ತಾ ರಸ ಫಳಂಗಳನ್ ಅರಸುತೀರ್ಪ ಶುಕನೀಕ ಅರಮಂ ರುಚಿಯಾದ ಹಣ್ಣುಗಳನ್ನು ಅರಸುತ್ತಿರುವ ಗಿಳಿಗಳ ಸಮೂಹವನ್ನು ಪೊಸಪೂವ ನೆಳಸಿರ್ಪ ಮಧುಕರ ಪ್ರಕರಮಂ ಮಕರಂಧ ಹೀರಲು ಹೊಸ ಹೂವುಗಳನ್ನು ಸುತ್ತುವರಿದಿರುವ ದುಂಬಿಗಳ ಸಮೂಹವನ್ನು ನೋಡುತ್ತುಂ ಕೊಂಡಾಡುತ್ತೀರ್ದನ ವನದೊಳಗೆ. ನೋಡುತ್ತಾ ಹೊಗಳುತ್ತಾ ಇದ್ದನು ಆ ವನದೊಳಗೆ. ಆಡಿಸುತೆ ಪಾಡಿಸುತ್ತಮೀರ್ದನ ವನದೊಳಗೆ. ಆಡುತ್ತಾ ಹಾಡುತ್ತಾ ಇದ್ದನು ಆ ವನದ ಒಳಗೆ. ಇಂತು ಮುದದಿಂ ನಲಿವುತ ಅರಸುಮಗ ನೊಪ್ಪಿದಂ ಸಂತತಂ ವನದೊಳಗೆ ಸುಕುಮಾರ ನೊಪ್ಪಿದಂ. ಹೀಗೆ ಸಂತೋಷದಿಂದ ಕಾಡಿನಲ್ಲಿ ನಲಿದಾಡುತ್ತಾ ಸುಕುಮಾರನು ಅಥವಾ ಅರಸನ ಮಗನಾದ ನಂಬಿಯಣ್ಣನು ಕಾಡಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದನು. ನಿಸರ್ಗ ಸನ್ನಿವೇಶದ ಭಾವಚಿತ್ರಗಳು